ಒಂದು ಕಾಲದಲ್ಲಿ ಹಸಿರು ಮರಗಳಿಂದ ಕೂಡಿದ ಕಾಡಿನಲ್ಲಿ ಒಂದು ಚತುರ ನರಿ, ಶಕ್ತಿಶಾಲಿ ಆನೆ ಮತ್ತು ಒಬ್ಬ ಸರಳ ರೈತನಿದ್ದರು. ತಲಾ ತಮ್ಮ ಬದುಕಿನಲ್ಲಿ ತೊಡಗಿದ್ದ ಇವರು ಒಮ್ಮೆ ಅಚಾನಕ ಒಂದೇ ಘಟನೆಯಿಂದ ಸೇರಿಕೊಂಡರು. ನರಿ ತುಂಬಾ ಬುದ್ಧಿಶಾಲಿ, ಆದರೆ ಕುತಂತ್ರಿ. ಅವನು ಇತರ ಪ್ರಾಣಿಗಳನ್ನು ಮೋಸಗೊಳಿಸಿ ತಾನು ಸುಲಭವಾಗಿ ಆಹಾರ ಪಡೆಯಲು ಪ್ರಯತ್ನಿಸುತ್ತಿದ್ದ. ಆನೆ ದೊಡ್ಡದೇ ಆದರೂ ಶಾಂತ ಸ್ವಭಾವದವಳು. ಆಕೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಮೋಸವನ್ನು ಸಹಿಸದೆ ಧೈರ್ಯದಿಂದ ಪ್ರತಿಕ್ರಿಯಿಸುತ್ತಿದ್ದಳು. ರೈತನು ಹಳ್ಳಿಯಿಂದ ಪ್ರತಿದಿನ ಕಾಡಿಗೆ ಬರುತ್ತಿದ್ದನು, ಹತ್ತಿ ಮರದ ಕೊಂಬೆಗಳನ್ನು ಕಡಿಯಲು. ಆತನು ಬಡವನಾದರೂ ನಿಷ್ಠಾವಂತ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವವನಾಗಿದ್ದ. ಒಂದು ದಿನ ನರಿ ರೈತನನ್ನು ನೋಡಿದಾಗ ಒಂದು ಯುಕ್ತಿ ಕಲ್ಪಿಸಿತು. ಈ ರೈತನನ್ನು ನಾನೊಂದು ತಂತ್ರದಿಂದ ಮೋಸಗೊಳಿಸಿ ಆಹಾರವನ್ನು ತಂದುಕೊಳ್ಳಬೇಕು ಎಂದಿತು ನರಿ ರೈತನ ಬಳಿ ಬಂದು ಹೇಳಿತು, ಓ ರೈತನೇ, ಈ ದೊಡ್ಡ ಮರದ ಕೆಳಗೆ ಬುದ್ಧಿಮುತ್ತುಗಳು, ದನ ಇದ್ದವೆ. ನಾವು ಜೊತೆಯಾಗಿ ತೋಡಿದರೆ ನಾನು ಅರ್ಧ ಕೊಡುತ್ತೇನೆ. ರೈತನು ಭಾವಿಸಿ ತೋಡಲು ಆರಂಭಿಸಿದ. ಆದರೆ ಏನೂ ಸಿಕ್ಕಲಿಲ್ಲ. ರೈತ ಕೋಪಗೊಂಡು ಹೇಳಿದ, ನೀನು ನನಗೆ ಮೋಸ ಮಾಡಿದೆ. ನರಿ ನಗುತ್ತು ಓಡಿದ. ಮರುದಿನ ರೈತನು ಮತ್ತೆ ಕಾಡಿಗೆ ಬಂದ. ಈ ಬಾರಿ ಆತನಿಗೆ ಆನೆ ಕಂಡುಬಂದಳು. ಆನೆ ರೈತನ ತಲುಪಿದಾಗ ಆತನ ಮುಖ ನೋಡುವ ಮೂಲಕಲೇ ಅವನು ಇತ್ತೀಚೆಗೆ ನೋವು ಅನುಭವಿಸಿದನೆಂದು ಅರ್ಥ ಮಾಡಿಕೊಂಡಳು. ರೈತನು ಎಲ್ಲವನ್ನೂ ವಿವರಿಸಿದ. ಆನೆ ಹೇಳಿತು, ನನ್ನ ಸಹಾಯ ಬೇಕಾದ್ರೆ ನಾನಿದ್ದೇನೆ. ನಾವು ನರಿ ಮೇಲೆ ಪಾಠ ಕಲಿಸೋಣ. ಅವರು ಒಂದು ಗುಂಡಿಯನ್ನು ಹೊಂಡವಾಗಿ ತೋಡಿದರು ಮತ್ತು ಎಲೆಗಳೊಂದಿಗೆ ಮುಚ್ಚಿದರು. ಮರುದಿನ ನರಿ ಮರದ ಬಳಿ ಬಂದು ಗರ್ಜಿಸಿತು. ಏನಯ್ಯ, ಮತ್ತೆ ಬಂದ್ರ? ಕಣ್ಮರೆಯಾದ ದನ ಬೇಕೆ? ಅವನಿಗೆ ಗೊತ್ತಿಲ್ಲ. ದೃಢಂ. ನರಿ ಹೊಂಡಕ್ಕೆ ಬಿದ್ದು ಬಿಟ್ಟಿತು. ರೈತ ಮತ್ತು ಆನೆ ನಗು ಹಿಡಿದು ಹೊರಬಂದರು. ಈಗ ಗೊತ್ತಾಯ್ತಾ ಎಂದು ರೈತ ಕೇಳಿದ. ಈಗ ನಿನ್ನ ತಂತ್ರ ಕೆಲಸ ಮಾಡಲಿಲ್ಲ ಎಂದು ಆನೆ ಹೇಳಿದಳು. ನರಿ ಬೇಡಿಕೆ ಹಾಕಿದ, ದಯವಿಟ್ಟು ನನ್ನನ್ನು ಹೊರತೆಗೆಯಿರಿ. ನಾನು ಇನ್ನು ಮುಂದೆ ಮೋಸ ಮಾಡಲ್ಲ. ಅವರು ಅವನನ್ನು ಎತ್ತಿ ತೋರಿದರು. ನರಿ ನಿಜವಾಗಿಯೂ ಸರಳನಾಗಿ ಬದಲಾಯಿಸಿದನು. ಆ ದಿನದಿಂದ ನರಿ, ಆನೆ ಮತ್ತು ರೈತ ಸ್ನೇಹಿತರಾದರು. ನರಿ ರೈತನಿಗೆ ಕಾಡಿನಲ್ಲಿ ಹಣ್ಣುಗಳು ಮತ್ತು ಬೆಲೆಬಾಳುವ ಸಸ್ಯಗಳನ್ನು ತೋರಿಸುತ್ತಿದ್ದ.